ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ದೇವಸ್ಥಾನ ದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೈಸೂರಿನ ಹೃದಯ ಭಾಗದಲ್ಲಿರುವ ನಜರ್ಬಾದ್ನಲ್ಲಿ ಒಂದು ಶಕ್ತಿಶಾಲಿ ಮತ್ತು ಅತ್ಯಂತ ಪುರಾತನವಾದ ದೇವಸ್ಥಾನವಿದೆ. ಅದೇ ಶ್ರೀ ನಿಂಬುಜಾಂಬಾ ದೇವಿ ಸನ್ನಿಧಿ. ಭಕ್ತರ ಕಷ್ಟಗಳನ್ನು ನಿಮಿಷದಲ್ಲೇ ಪರಿಹರಿಸುವ ತಾಯಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಈ ದೇವಸ್ಥಾನದ ಇತಿಹಾಸ, ಮಹತ್ವ ಮತ್ತು ಇಲ್ಲಿನ ವಿಶೇಷತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ಹಿಂದೆ ಮುಕ್ತರಾಜ ಎನ್ನುವ ರಾಜನು ಈ ದೇವಿಯನ್ನು ಪ್ರಾರ್ಥಿಸುತ್ತಿದ್ದನಂತೆ. ಘಟೋದರ ಮತ್ತು ಸುಬಾಹು ಎಂಬ ರಾಕ್ಷಸರು ಋಷಿ ಮುನಿಗಳಿಗೆ ತೊಂದರೆ ಕೊಡುತ್ತಿದ್ದಾಗ ದೇವಿಯು ಭಕ್ತನ ಕರೆಗೆ ಒಗ್ಗೊಟ್ಟು ಕೇವಲ 1 ನಿಮಿಷದಲ್ಲಿ ಪ್ರತ್ಯಕ್ಷಳಾಗಿ ರಾಕ್ಷಸರನ್ನು ಸಂಹರಿಸಿದಳಂತೆ. ಅದಕ್ಕೆ ಈಕೆಯನ್ನು ನಿಮಿಷಾಂಬ ಅಥವಾ ನಿಂಬುಜಾಂಬ ಎಂದು ಕರೆಯಲಾಗುತ್ತದೆ. ಮೈಸೂರು ಸಂಸ್ಥಾನದ ಅರಸರು, ವಿಶೇಷವಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಈ ದೇವಾಲಯದ ಅಭಿವೃದ್ಧಿಗೆ ಬಹಳಷ್ಟು ಕೊಡುಗೆ ನೀಡಿದ್ದಾರೆ. ಈ ದೇವಸ್ಥಾನದ ಒಳಗೆ ಹೋದರೆ ಮೊದಲು ಸೆಳೆಯುವುದು ಅಲ್ಲಿನ ಪ್ರಶಾಂತತೆ. ಗರ್ಭಗುಡಿಯಲ್ಲಿ ದೇವಿಯು ಅತ್ಯಂತ ಶಾಂತ ಸ್ವರೂಪಿಯಾಗಿ ನೆಲೆಸಿದ್ದಾಳೆ. ದೇವಿಯ ವಿಗ್ರಹದ ಮುಂದೆ ಅತ್ಯಂತ ಪವಿತ್ರವಾದ ಶ್ರೀಚಕ್ರವಿದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ದೇವಿಯ ದರ್ಶನವನ್ನು ಎಣ್ಣೆಯಲ್ಲಿ ಕಾಣಬಹುದು. ಇಲ್ಲಿ ಶಿವನು ಅಕ್ಷೀಶ್ವರನಾಗಿ ನೆಲೆಸಿದ್ದಾನೆ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿಯ ಸನ್ನಿಧಿಯೂ ಇದೆ. ಅಂದರೆ ಒಂದೇ ಸೂರಿನಡಿ ನೀವು ಹರಿಹರ ಮತ್ತು ಶಕ್ತಿಯ ದರ್ಶನವನ್ನ ಪಡೆಯಬಹುದು. ಇಲ್ಲಿಗೆ ಬರುವ ಭಕ್ತರು ಹರಕೆಯನ್ನು ಹೊರುತ್ತಾರೆ. ಏನಾದರೂ ಕಷ್ಟವಿದ್ದರೆ ಅಥವಾ ಇಷ್ಟಾರ್ಥಗಳಿದ್ದರೆ ದೇವಿಗೆ ನಿಂಬೆ ಹಣ್ಣಿನ ಹಾರವನ್ನು ಹಾಕಲಾಗುತ್ತದೆ. ಮದುವೆಯ ಅಡೆತಡೆಗಳು ಅಥವಾ ಕೌಟುಂಬಿಕ ಸಮಸ್ಯೆಗಳಿದ್ದರೆ ಇಲ್ಲಿನ ತಾಯಿಯ ದರ್ಶನದಿಂದ ನಿವಾರಣೆಯಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಇಲ್ಲಿ ವರ್ಷವಿಡೀ ಪೂಜೆಗಳು ನಡೆದರೂ ವೈಶಾಖ ಮಾಸದಲ್ಲಿ ಬರುವ ನಿಂಬುಜಾಂಬಾ ಜಯಂತಿಯ ಸಂಭ್ರಮವೇ ಬೇರೆ. ಅಂದು ದೇವಿಗೆ ವಿಶೇಷವಾಗಿ ಅಭಿಷೇಕ ಮತ್ತು ಅಲಂಕಾರ ಮಾಡಲಾಗುತ್ತದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.